ಎಷ್ಟೋ ಹುಡುಗಿಯರಿಗೆ ಒಂದು ಕೆಟ್ಟ ಅಭ್ಯಾಸ ಇದೆ. ಅವ್ರು ಏನು ಮಾಡ್ತಾರಂದ್ರೆ, ಈ ಲೈಫ್ ಸ್ಟೈಲು, ವೆಸ್ಟ್ ಸೈಡು, ಈ ಥರ ಎಲ್ಲ ಮಾಲಿಗೆ ಹೋಗಿ ಚೇಂಜಿಂಗ್ ರೂಮಲ್ಲಿ ಕೆಲವು ಡ್ರೆಸ್ ಹಾಕ್ತಾರೆ. ಡ್ರೆಸ್ ಹಾಕಿ ಫೋಟೋ ತೆಗಿತಾರೆ. ಫೋಟೋ ತೆಗೆದು ಯಾರಿಗೂ ಕಳಿಸಲ್ಲ. ಅವರು ಸುಮ್ಮನೆ ನೋಡಿ ಹೇಳ್ತಾರೆ, ನನ್ನ ತಂದೆಯವರು ನನಗೆ ಈ ಥರ ಡ್ರೆಸ್ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲಲ್ಲ, ನನ್ನ ಗ್ರಾಚಾರ ಅಂತ ಆ ಥರ ಏನಾದರೂ ಹೇಳ್ತಾರೆ. ಬಟ್ ನಿಮ್ಮ ಫೋನಲ್ಲಿ 100+ ಆ್ಯಪ್ ಇರುತ್ತೆ. ನೀವು ಎಲ್ಲ ಆ್ಯಪ್ಗಳಿಗೆ ಇನ್ಸ್ಟಾಲ್ ಮಾಡುವಾಗ ಪರ್ಮಿಷನ್ ಕೊಟ್ಟಿದ್ದೀರಿ. ಏನು ಪರ್ಮಿಷನ್? ಸ್ಟೋರೇಜ್, ಕಾಂಟ್ಯಾಕ್ಟ್, ಗ್ಯಾಲರಿ, SMS, ಕ್ಯಾಮರಾ, GPS, ಯಾರೆಲ್ಲ ಸ್ಟೋರೇಜ್ ಪರ್ಮಿಷನ್ ಕೊಟ್ಟಿದ್ದೀರಿ ಆ ಆ್ಯಪಿಗೆ, ಆ ಆ್ಯಪ್ಗಳು ಆ ಫೋಟೋದು ಒಂದು ಕಾಪಿ ತೆಗೆದಾಗಿರುತ್ತೆ. ನೀವದನ್ನು ಯಾರಿಗೂ ಕಳಿಸಲಿಲ್ಲ, ಅದನ್ನು ಸೇವ್ ಮಾಡಿಲ್ಲ, ನೀವು ಇಮ್ಮಿಡಿಯೇಟ್ಲಿ ಡಿಲೀಟ್ ಮಾಡಿದಿರಿ. ಎಂತ ಮಾಡಿದ್ರು ಕೂಡ ಒಂದು ಕಾಪಿ ಆ್ಯಪ್ಗಳು ಕ್ಯಾಪ್ಚರ್ ಮಾಡಿ ಆಗತ್ತೆ. ಮತ್ತೆ ನಿಮಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅದಕ್ಕೆ ನಾನು ಎಲ್ಲರಿಗೆ ಹೇಳೋದು ಏನಂದರೆ, ದಯವಿಟ್ಟು ಪ್ರೈವೇಟ್ ಫೋಟೋಸ್ ತೆಗಿಬೇಡಿ. ನಂಬರ್ 1. ನಂಬರ್ 2, ಕ್ಯಾಮರಾ ಕವರ್ ಅಂತ ಒಂದು ಗೂಗಲಲ್ಲಿ ಆರ್ಡರ್ ಮಾಡ್ಬೋದು 20 ರೂಪಾಯಿಗೆ. ಅದನ್ನು ನಿಮ್ಮ ಫೋನಿಗೆ ಹಾಕಿ, ಕ್ಯಾಮರಾ ಕವರ್, ಅದೊಂದು ಕವರ್ ನಿಮ್ಮ ಕ್ಯಾಮರಾಕ್ಕೆ. ಕ್ಯಾಮರಾ ಯೂಸ್ ಮಾಡುವಾಗ ಓಪನ್ ಮಾಡಿ ಫೋಟೋ ತೆಗೀರಿ, ಮತ್ತೆ ಕ್ಲೋಸ್ ಮಾಡಿ. ಯಾಕಂದ್ರೆ ಎಷ್ಟೋ ಜನರು ಎಷ್ಟೋ ಆ್ಯಪ್ಗಳಿಗೆ ಕ್ಯಾಮರಾ ಪರ್ಮಿಷನ್ ಕೊಟ್ಟಿದ್ದೀರಿ. ನಿಜವಾಗ್ಲೂ ಹೇಳಿ, ಎಷ್ಟು ಜನರಿಲ್ಲಿ ಮೊಬೈಲನ್ನು ಬೆಡ್ರೂಮಿಗೆ ತೆಗೆದುಕೊಂಡು ಹೋಗ್ತೀರಿ? ಕೈ ಮೇಲೆ ಮಾಡಿ. ಎಷ್ಟು ಜನರು ಬಾತ್ರೂಮಿಗೆ ತಗೊಂಡು ಹೋಗ್ತೀರಿ? ಕೈ ಮೇಲೆ ಮಾಡಿ. ನನಗೆ ಗೊತ್ತು. ನೆಕ್ಸ್ಟ್ ಟೈಮ್ ಬಾತ್ರೂಮಿಗೆ ಮೊಬೈಲ್ ತಗೊಂಡು ಹೋಗುವಾಗ ನೆಗಾಡಿ. ಯಾಕಂದ್ರೆ ಅದು ನಿಮ್ಮ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುತ್ತೆ. ನೀವು ಚೆನ್ನಾಗಿ ಬರಬೇಕಲ್ವಾ ಅದರಲ್ಲಿ. ದಯವಿಟ್ಟು ತಗೊಂಡು ಹೋಗಬೇಡಿ ಬೆಡ್ರೂಮಿಗೆ, ಬಾತ್ರೂಮಿಗೆ, ಚೇಂಜಿಂಗ್ ರೂಮಿಗೆ. ಮತ್ತೆ ಆದಷ್ಟು, ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಈ ಫೋನ್ ಇದು ನೀವು ಹೀಗೆ ಇಡಿರಿ ಅಥವಾ ಹೀಗೆ ಇಡಿರಿ, ಕ್ಯಾಮರಾ ಯಾವಾಗಲೂ ಮೇಲೇನೆ ಇರುತ್ತೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ನಾವೆಣಿಸ್ತೇವೆ ಫೋನನ್ನು ಆಫ್ ಮಾಡಿದ್ದೇವೆ ಅಂತ ಹೇಳಿ. ಅದು ಆಫ್ ಆಗಲ್ಲ. ಯಾವುದೇ ಫೋನ್ ಆಫ್ ಆಗಲ್ಲ, ಸ್ಕ್ರೀನ್ ಮಾತ್ರ ಆಫ್ ಆಗೋದು ನಿಜವಾಗ್ಲು. ಅದಕ್ಕೆ ಅವರು ನಿಮ್ಗೀಗ ಕೊಟ್ಟಿರೋ ಫೋನಲ್ಲಿ ಬ್ಯಾಟ್ರಿ ತೆಗಿಲಿಕ್ಕೆ ಆಪ್ಷನ್ ಕೊಡ್ತಾ ಇಲ್ಲ ಅವರು. ಮೊದಲಿದು ಫೋನ್ ಇದೆಲ್ಲ ಬ್ಯಾಟ್ರಿ ತೆಗಿಬಹುದಿತ್ತು. ಈಗ ಯಾರಿಗಾದ್ರೂ ಬ್ಯಾಟ್ರಿ ತೆಗಿಲಿಕ್ಕೆ ಆಗತ್ತಾ ಫೋನ್ ಇದು? ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವೆಣಿಸ್ತೇವೆ ಅದು ಆಫ್ ಆಗಿದೆ ಅಂತೇಳಿ, ಅದು ಆನ್ ಇರುತ್ತೆ. ಆಪಲ್ ಫೋನ್ ಇದ್ದವ್ರು ನೋಡ್ಬೋದು, ಆಫ್ ಇದ್ದ ಫೋನ್ ಅನ್ನು ಕೂಡ ಎಲ್ಲಿಯಾದ್ರೂ ನಿಮ್ಮ ಫೋನ್ ಕಳ್ದೋದ್ರೆ ನೀವು ಅದನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಆಗತ್ತೆ.